ಎಷ್ಟು ವರ್ಷಗಳ ಕನಸು, ಆ ಕನಸು ಬುಧವಾರದಿಂದ ನನಸಾಗ್ತಾ ಇದೆ. ಬುಧವಾರದಿಂದ ಡಿ.ಕೆ. ದರ್ಬಾರ್ ಶುರುವಾಗುತ್ತೆ ರಾಜ್ಯದಲ್ಲಿ. ನಿನ್ನೆ ಕಾಂಗ್ರೆಸ್ CLP ನಾಯಕನಾಗಿ ಶಿವಕುಮಾರ್ ಆಯ್ಕೆಯಾದರು. ಜೂನ್ 3ನೇ ತಾರೀಕು ಪ್ರಮಾಣ ವಚನ. ಹೀಗಾಗಿ ನಿನ್ನೆ ಏನೇನು ಪ್ರಿಪರೇಷನ್ಗಳಾಗಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಡಿ.ಕೆ. ಜೊತೆಗೆ 14 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸಂಪುಟ ಸೇರಲಿಕ್ಕೆ ಸಚಿವಾಕಾಂಕ್ಷಿಗಳು ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರನ್ನು ಹಿಡಿಬೇಕು, ಯಾವ್ಯಾವ ರೀತಿ ಮನವೊಲಿಸಬೇಕು ಅದೆಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭ ಅಲ್ಲ, ಅಷ್ಟು ಸರಳ ಅಲ್ಲ. ನಾವು ಕೂಡ ನಿನ್ನೆ ಒಂದು ಪಟ್ಟಿ ತೋರಿಸ್ತಾ ಇದ್ವಿ, ಸಂಭಾವ್ಯ ಪಟ್ಟಿ. ಸ್ವಲ್ಪ ಆಚೆ ಈಚೆ ಆಗ್ಬೋದು, ಬಹುತೇಕ ಅದೇ ಫೈನಲ್ ಪಟ್ಟಿ, ಪ್ರಶ್ನೆ ಬೇರೆ. ಸೊ ಅಂಥದ್ರಲ್ಲಿ ಯಾರನ್ನು ಸೇರಿಸ್ಕೋಬೇಕು, ಯಾರನ್ನು ಬಿಡಬೇಕು. ಈಗ ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಂಗಿಲ್ಲ. ಸಿದ್ದರಾಮಯ್ಯ ಹೇಳಿದಂಥವ್ರನ್ನ ಸೇರಿಸ್ಕೊಳ್ಳೇಬೇಕು. ಸಿದ್ದರಾಮಯ್ಯನವರಿಗೆ ಪರಮಾಪ್ತರಾಗಿರುವಂಥ 1-2-3 ಜನ ಡ್ರಾಪ್ ಆಗ್ತಾರೆ ಅನ್ನುವಂಥ ಮಾತಿತ್ತು. ಆದರೆ ಇಲ್ಲ, ಅವರನ್ನು ಕೂಡ ಸೇರಿಸಿಕೊಂಡೇ ಪಟ್ಟಿ ತಯಾರಾಗಿದೆ. ಸಂಗತಿ ಇದು. ಯಾಕೆಂದರೆ ಕೆಲವರು ಹಿರಿಯರಿದ್ದಾರೆ. ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಇದ್ದಾರಪ್ಪ. ರಾಮಲಿಂಗಾರೆಡ್ಡಿ ಬೆಂಗಳೂರಿನ ಗೆರೆಗಳನ್ನು ಕೂಡ ಬಲ್ಲಂಥವ್ರು, ಗಲ್ಲಿಗಳನ್ನು ಕೂಡ ಬಲ್ಲಂಥವ್ರು. ಅಂಥವ್ರನ್ನ ನೀವು ಕಡೆಗಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ರೀತಿ ಕನ್ಸಿಡರ್ ಮಾಡಲೇಬೇಕು. ಜಾರ್ಜ್ ಇದ್ದಾರೆ, ತುಂಬ ಆತ್ಮೀಯರು CM ಅವ್ರಿಗೆ, ಹೈಕಮಾಂಡ್ಗೂ ತುಂಬ ಆತ್ಮೀಯರು, ಕಡೆಗಣಿಸಂಗಿಲ್ಲ. ಕೃಷ್ಣ ಬೈರೇಗೌಡ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಹೆಸರಿದೆ, ಬಿಡಂಗಿಲ್ಲ ಅವ್ರನ್ನ. ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾ ಇದ್ದಾರೆ. 9:40ಕ್ಕೆ ಕಲಬುರಗಿಗೆ ಬರ್ತಾರೆ. ಇವತ್ತು ನಾಳೆ ಕಲಬುರಗಿನಲ್ಲೇ ಇರ್ತಾರೆ. ಅಲ್ಲಿಂದಲೇ ಪಟ್ಟಿ ರೆಡಿಯಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಒಂದು ಫೈನಲ್ ಪಟ್ಟಿ ಅಲ್ಲೇ ರೆಡಿ ಆಗಬಹುದು ಅಂತ, ಅಲ್ಲಿಂದಲೇ ಗ್ರೀನ್ ಸಿಗ್ನಲ್ ಸಿಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ನಾನು ಹೇಳ್ತಾ ಇದ್ದೆ, ಒಂದು ದೊಡ್ಡ ಕಸರತ್ತಿದು. ಎಲ್ಲೂ ಕೂಡ ಅಸಮಾಧಾನ ಆಗಬಾರ್ದು. ಇಲ್ಲಿ ತನಕ ಯಾರು ಅಧಿಕಾರ ನೋಡಿಲ್ಲ ಅಂಥವ್ರಿಗೆ ಅಧಿಕಾರ ಸಿಗಬೇಕು. ಬರೀ ಹಳಬರೇ ಸೇರ್ಕೋಬಾರ್ದು. ಹಳಬರು ಮತ್ತು ಹೊಸಬರು, ಗೆದ್ದಿರೋರು 2 ಸರಿ, 3 ಸರಿ, 4 ಸರಿ, 5 ಸರಿ ಗೆದ್ದಿರುವಂಥ MLAಗಳಿದ್ದಾರೆ. ಕಡೆಗಣಿಸಂಗಿಲ್ಲ, ಅವ್ರನ್ನ ಕನ್ಸಿಡರ್ ಮಾಡಲೇಬೇಕು. ಒಂದಷ್ಟು ಜನ ಮಾತಾಡಿದ್ದಾರೆ ಸಚಿವಾಕಾಂಕ್ಷಿಗಳು. ಏನು ಹೇಳ್ತಾರೆ ಬನ್ನಿ ನೋಡೋಣ. ನಾನು ಆಕಾಂಕ್ಷಿ ಏನಿಲ್ಲ. ಡಿಸೆಂಬರ್ ಹೆಸರು ಎಷ್ಟೊಂದು ಹೆಸರು ಕೇಳಿ ಬರ್ತಿದೆ. ಆದ್ರೆ ಅಲ್ಟಿಮೇಟ್ಲಿ ಲೀಡರ್ಸ್ ಹ್ಯಾವ್ ಟು ಡಿಸೈಡ್. ಆಲ್ರೆಡಿ ಟೋಲ್ಡ್ ಅದೆಲ್ಲ ಊಹಾಪೋಹಗಳು. ನಾವ್ ಯಾರನ್ನೂ ಕೇಳಿಲ್ಲ, ವರಿಷ್ಠನ ಹೋಗಿ ಭೇಟಿ ಮಾಡಿಲ್ಲ DCM ಮಾಡಿ ಅಂತ. ವರಿಷ್ಠರು ಯಾರು ಮಾಡ್ತಾರೆ ಅದು ಅವರು ಬಿಟ್ಟಿದ್ದಾರೆ. ಗೊಂದಲ ಪ್ರಶ್ನೆನೇ ಬರಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಹೈಕಮಾಂಡ್ ಆನ್ಲೈನ್ ರೆಸಲ್ಯೂಷನ್ ಸಿದ್ದರಾಮಯ್ಯನವರು ಆತ್ಮತೃಪ್ತಿಯಿಂದ ಸಂತೃಪ್ತಿಯಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದ್ರು, ಅವರ ಹೆಸರನ್ನ ಘೋಷಣೆ ಮಾಡಿದ್ರು. ಹೈಕಮಾಂಡ್ ಅದಕ್ಕೆ ಸೂಚನೆಯನ್ನು ಕೊಟ್ಟಿತ್ತು, ಅದರಂತೆ ಎಲ್ಲ ನಡೆದಿದೆ, ಎಲ್ಲ ಸುಲಲಿತವಾಗಿ ಆಗಿದೆ. ನೋ ಪ್ರಾಬ್ಲಮ್. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಬಾಲಕೃಷ್ಣ ಅವರು ಇರ್ತಾರೆ. ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನ ಮಾಡಬೇಕಾದ್ರೆ ಬಾಲಕೃಷ್ಣ ತೀರ್ಮಾನ ಮಾಡೋಕ್ಕಾಗಲ್ಲ. ಲೀಡರ್ ಆದ್ಮೇಲೆ ಹೈಕಮಾಂಡ್ ಅವರು ಮತ್ತೆ ಅಧ್ಯಕ್ಷರು ಎಲ್ಲ ಡಿಸೈಡ್ ಮಾಡ್ತಾರೆ. ಬೇರೆ ರೀತಿಯಾದಂತಹ ಬದಲಾವಣೆಗಳು ಆಗ್ತು ಅಂತ ಹೇಳಿದ್ರೆ ಒಪ್ಪಿಗೆ ಇದೆಯಾ, ಹೇಗೆ ಸರ್? ಏನ್ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಎಲ್ಲರೂ ಅದನ್ನ ಒಪ್ಕೊಳ್ಳೇಬೇಕು. ಎಲ್ಲರೂ ಕೂಡ ಸಿದ್ಧವಾಗಿರ್ಲೇಬೇಕು. ಲೀಡರ್ ಆದ್ಮೇಲೆ ಹೈಕಮಾಂಡ್ ಅವರು ಸಾವಿರಾರು ಬಸ್ಗಳನ್ನು ಬುಕ್ ಮಾಡಲಾಗಿದೆ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಒಂದು ವೇಳೆ ಆ ರೀತಿ ಆಗಿಬಿಟ್ಟಿದ್ದರೆ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ. ಸಾಮಾನ್ಯ ಸಂಗತಿನ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ಬುಧವಾರ ಸಂಜೆ. ಅಷ್ಟೊಂದು ವೆಹಿಕಲ್ಗಳು ಬಂದು ಬೆಂಗಳೂರಲ್ಲಿ ನಿಂತುಬಿಟ್ರೆ, ಅಷ್ಟೊಂದು ಜನ ಬಂದು ಇಳಿದು ಬಿಟ್ಟರೆ ಗತಿ ಏನಾಗಬೇಕು. ಸೊ ಹೀಗಾಗಿನೇ ಯಾವಾಗ ಈ RCB ಕಾಲು ತುಳಿತಾ ಆಯ್ತಲ್ಲ, ಅದೊಂದು ದೊಡ್ಡ ಎಚ್ಚರಿಕೆಯ ಗಂಟೆ. ನಾಳೆ ಏನಾದರೂ ಸ್ವಲ್ಪ ಯಾಮಾರಿಬಿಟ್ರೂ ಕೂಡ ಎಡವಟ್ಟುಗಳಾಗ್ತವೆ ಅಂತ. ಹಾಗಾಗಿ ಸಹವಾಸವೇ ಬೇಡ. ಅದೆಷ್ಟು ದಶಕಗಳ ಕನಸು ಸಾಕಾರ ಆಗ್ತಾ ಇದೆ. ಸುಮ್ಮನೆ ಇಲ್ಲಿಸಲದನ್ನ ಯಾಕೆ ಮೈಮೇಲೆ ಎಳ್ಕೋಬೇಕು. ಹಾಗಾಗಿ ಏನು ಅಂತಂದರೆ ಬಸ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ನೋಡಿ, ಬರೀ ಕುಣಿಗಲ್ ರಂಗನಾಥ್ ಅವರನ್ನೇ 300 ಬಸ್ಗಳನ್ನು ಬುಕ್ ಮಾಡಿದ್ರು ಅಂದರೆ ಯೋಚನೆ ಮಾಡಿ ನೀವು, ಇನ್ನೆಷ್ಟು ಜನ ಬಂದು ಇಳಿತಾ ಇದ್ರು ಅಂತ. ಅದು ವಿಧಾನಸೌಧದ ಮುಂಭಾಗದಲ್ಲಿ. ಏನಾದರೂ ಒಂದು ಚೂರು ಎಡವಟ್ಟುಗಳಾಗ್ಬಿಟ್ರೆ ಯಾಕೆ ಬೇಕು ರಗಳೆ. ಎಲ್ಲೆಲ್ಲಿ ಜನ ಸೇರ್ತಾರಲ್ಲ ಅಲ್ಲೆಲ್ಲ ತೊಂದರೆಗಳಾಗ್ತವೆ. ಅದು ಗೊತ್ತಿರುವಂಥ ಸಂಗತಿ. ನಿನ್ನೆ
ಏನೋ ಕೆಲವೊಂದು ಮಾತ್ರ ಎಲ್ಲವೂ ಸುಸೂತ್ರವಾಗಿ ಆಗಿಬಿಡ್ತವೆ. ನೋಡಿ, ಪುನೀತ್ ರಾಜ್ಕುಮಾರ್ ಹೋದಂಥ ಸಂದರ್ಭದಲ್ಲಿ ಅಷ್ಟೊಂದು ಜನ ಬಂದರೂ ಏನೂ ಅಹಿತಕರ ಘಟನೆಗಳಾಗಲಿಲ್ಲ. ಅದೇ ರಾಜ್ಕುಮಾರ್ ಹೋದಾಗ ಎಷ್ಟು ಸಮಸ್ಯೆ ಆಯಿತು, ಮನೆಯವ್ರಿಗೆ ಬಾಡಿ ಸಿಗಲಿಲ್ಲ, ಅಂಥ ಸ್ಥಿತಿ. ಮೊನ್ನೆ ಬಿಡಿ, ಮೊನ್ನೆದಂತೂ ಅದನ್ನು ಜನ್ಮ ಪೂರ್ತಿ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. RCB ಕಾಲು ತುಳಿತ ದುರಂತ ಇದೆಯಲ್ಲ, ಅದನ್ನು ಅಂಥದ್ದಾಗ್ಬಿಟ್ರೆ ಗತಿ ಏನು? ಸಹವಾಸವೇ ಬೇಡ, ಅತ್ಯಂತ ಸರಳವಾಗಿ ಆಗಬೇಕು. ಸರಳವಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿ ಅದ್ಭುತವಾಗಿ ಕೆಲಸ ಮಾಡಬೇಕು. ಅದ್ಧೂರಿಯಾಗಿ ಸ್ವೀಕಾರ ಮಾಡಿ ಕೆಲಸ ಕಾರ್ಯಗಳಾಗಲಿಲ್ಲ ಅಂತಂತಂದರೆ ಹೆಂಗೆ? ಹೀಗಾಗಿ ನಿನ್ನೆ DK ಭಾಳ ಅಳದು ತೂಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಒಂದು ಮಾತಾಡಬೇಕ್ರೂ ಕೂಡ ಅಳದು ತೂಗಿ ಮಾತಾಡ್ತಾ ಇದ್ದಾರೆ. ಬನ್ನಿ, ಡಾಕ್ಟರ್ ರಂಗನಾಥ್ ಮಾತಾಡ್ತಾರೆ ಬಸ್ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ. ಏನಂತಾರೆ ನೋಡೋಣ. ಈಗಿನ ಏನು ನಾವು ಪೆಟ್ರೋಲ್ ಪ್ರೈಸು, ಡೀಸೆಲ್ ಪ್ರೈಸಸ್ಸು, ಇದರ ಆಸ್ಟೆರಿಟಿ ಮೆಷರ್ಸು ಎಲ್ಲ ಭಾಳಷ್ಟು ಮಿತ ಬಳಕೆ ಮಾಡ್ಕೋಬೇಕು ಅಂಥೇಳಿ ನನ್ನ ತಾಲೂಕಲ್ಲೇ ಸುಮಾರು 25,000 ಜನ ವೀಕ್ಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಒಂದು 300 ಬಸ್ ಬುಕ್ ಮಾಡಿದೆ. ಈಗ ಅದ್ಯಾವುದು ಮಾಡಿಕೊಡ್ದು ಅಂತೇಳಿ ನಮಗೆ ಆಜ್ಞೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲನೂ ಕಡಿವಾಣ ಹಾಕ್ಕೊಂಡು ಭಾಳ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಿತ ಬಳಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಆಜ್ಞೆ ಆಗಿರೋದ್ರಿಂದ ಆಗುತ್ತೆ ಅನ್ನೋದನ್ನು ಹೇಳಬಲ್ಲೆ. ಹೇಗಿರುತ್ತೆ ಅಂದರೆ ಭಾಳಷ್ಟು ಲೋಕಿ ಮೆಷರ್ಸಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಸಾಹೇಬರು. ಯಾರಿಗೂ ಜನಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಒಂದು. ಪೆಟ್ರೋಲು ಮತ್ತು ಡೀಸೆಲ್ ತೊಂದರೆಗಳಿಂದ ಯಾವುದು ತೊಂದರೆ ಆಗಕೂಡ್ದು, ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ಸಮಸ್ಯೆ ಆಗಬಾರ್ದು ಈ ಕಾರ್ಯಕ್ರಮದಿಂದ ಅಂತ ಹೇಳಿ ಟ್ರಾಫಿಕ್ಕಿಂದ ಹಿಡಿದು ಎಲ್ಲ ಥರನೂ ಭಾಳ ಸೂಕ್ಷ್ಮತೆಯಲ್ಲಿ ಈ ಕಾರ್ಯಕ್ರಮನ ಯಾರಿಗೂ ತೊಂದರೆ ಆಗ್ದಲ್ಲ ಯಾವ ರೀತಿ ಕನ್ವೆನ್ಷನಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ.